ಗೋಲ್ಡ್ ಗೊಬ್ಬರ ಶೆಲ್ಲಕ್ಕೂ ನಾಟಿ ಗೊಬ್ಬರ ಶೆಲ್ಲಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ತೈತೆ. ನಮ್ಮ ಮಚ್ಚನ್ ಗೊಬ್ಬರ ಶೆಲ್ ಅಂತಂದ್ರೆ ಈ ತರ ಕೂಡ ಶೆಲ್ತಾ ಇದ್ನು, ಆ ತರ ಶೆಲ್ ಕುಡ್ದಂತ ಈ ತರ ಕೂಡ ತೋರಿಸ್ತಾ ಇದ್ರು ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಏನ್ ಕಣ ಆಗ್ತಾ ಅಂದ್ರೆ 2 ವರ್ಷ ಕೂಡ ಆಗಿತ್ತು ಇದು ಗೊಬ್ಬರ ಶೆಲ್ಲಿ. ಅದಕ್ಕೋಸ್ಕರ ತಾಕತ್ತಿರಲ್ಲ ಭೂಮಿದಾಗ, ಅದಕ್ಕೋಸ್ಕರ ನಮ್ಮ ಅಣ್ಣ ಈ ಕಡೆ ತಿಪ್ಪೆದಾಗ ಕೂಡ ತುಂಬಿಕೊಡ್ತಾ ಇದ್ರೆ, ಈ ಕಡೆ ನಾನು ಕೂಡ ಶೆಲ್ಕೊಂಬತ್ತಾ ಇದೆ. ಇವ್ರು ನಾಟಿ ಗೊಬ್ಬರ ಬಂದು ಟ್ಯಾಕ್ಟಿ ಲೋಡು 4,000 ಕೂಡ ಬೀಳ್ತೈತೆ. ನಾವು ಗೊಬ್ಬರ ಶೆಲ್ತಾ ಏನಕ್ಕಂತಂದ್ರೆ ಜೋಳಕಡ್ಡಿ ಬೆಳಿಬೇಕಾಗಿತ್ತು, ಅದಕ್ಕೋಸ್ಕರ ನನ್ನ ಫ್ರೆಂಡ್ ಈ ಕಡೆ ತುಂಬಿಕೊಡ್ತಾ ಇದ್ರೆ, ಈ ಕಡೆ ನಾನು ಶೆಲ್ಕೊಂಡು ಕೂಡ ಬರ್ತಾ ಇದೆ. ಶೆಲ್ಲಿರೋ ಬೈಲ್ ಈ ತರ ಕೂಡ ಐತೆ. ಇದು ನಮ್ಮ ತರದ ಹತ್ರ ಇದು ನಮ್ಮ ಮನೆ ಹತ್ರ ಕೂಡ ಇರೋದು. ಇದೆಲ್ಲ ಮುಗಿಸ್ಕೊಂಡು ಇವತ್ತು ಕಾರ್ತಿಕ್ ಸೋಮವಾರ 2ನೇ ಸೋಮವಾರ ನಮ್ದು ದೇವಸ್ಥಾನದಲ್ಲಿ ಪೂಜೆ ಇತ್ತು, ಅದಕ್ಕೋಸ್ಕರ ಹೂವು ಕೂಡ ಬೇಕಾಗಿತ್ತು. ಹಂಗ ಹಿಂಗ ಈ ಅಮ್ಮನ ಹತ್ರ ಗೋಜಾಡ್ಕೊಂಡು ಹೂವು ಕೂಡ ತಗೊಂಡು ಹಂಗೆ ಬರ್ಬೇಕಾದ ಗಾಡಿಗೆ ಕೂಡ ತಳ್ಸ್ಕೊಂಡ್ರೆ ಎಲ್ಲರೂ ದಸರಾ ಮತ್ತೆ ದೀಪಾವಳಿಗೆ ಪೂಜೆ ಮಾಡಿದೆ. ನಾವು ಇವತ್ತು ಕಾರ್ತಿಕ್ ಸೋಮವಾರ ಕೂಡ ನಾವು ಪೂಜೆ ಮಾಡಿದ್ದು ಗಾಡಿಗೆ. ಅದಕ್ಕೋಸ್ಕರ ಅದಕ್ಕೆ ಏನೇನ್ ಬೇಕು ಎಲ್ಲ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಹಂಗೆ ಬರೋ ಟೈಮಲ್ಲಿ ನಮ್ಮ ಕಪಾಲಿ ಮಾತಾಡ್ದ. ನನ್ ಕಡೆ ಪೂಜೆ ಮಾಡಿ 2 ವರ್ಷ ಕೂಡ ಆಯ್ತು, ಅದಕ್ಕೋಸ್ಕರ ಈ ವರ್ಷ ಮಾಡೋಣ. ಫಸ್ಟ್ ಗೆ ಟೈಮ್ ನೋಡಿದೆ ಬೆಳಗ್ಗೆ 9:30 ಕೂಡ ಆಗಿತ್ತು, ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು. ಈ ದೇವ್ರು ನನ್ಗೆ ಒಳ್ಳೇದ್ ಮಾಡಲಿ, ನನ್ನ ಫಾಲೋವರ್ಸ್ಗೆ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಂಡು 2ನೇ ಕಾರ್ತಿಕ್ ಸೋಮವಾರ ವರ್ಷ ಕೂಡ ನಾವು ಪೂಜೆ ಮಾಡಿಸ್ತೀರಿ ನಮ್ಮ ಮನೆ ದೇವ್ರಿಗೆ. ಅದೇ ತರ ಗಾಡಿಗಳು ಕೂಡ ಪೂಜೆ ಮಾಡಿಸ್ತಾ ಇದ್ರೆ ನೆಕ್ಸ್ಟ್ ವರ್ಷ ಬರೋ ಫಸ್ಟ್ ಒಂದು ಕಾರ್ ಕೂಡ ಇರ್ತೈತೆ. ಅದು ಯಾವ ಕಾರ್ ಅಂತ ನಿಮ್ಗೆ ಗೊತ್ತಿದೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡ್ರಿ. ಅದೇ ತರ ನಮ್ಮ ಪುಲಿಕ ಒಂದು ರೌಂಡ್ ಕೂಡ ಕೊಟ್ಟೆ. ನಮ್ಮ ಖುಷಿಯಾಗಿ ನಮ್ಮ ಪುಲಿ ಒಂದು ಮಾತು ಕೂಡ ಹೇಳಿದ ಓಡಿಸ್ಕೊಂಬಂದು ಗಾಡಿ ಬೇರೆ ಕೊಟ್ಟವ್ರೆ. ಪೂಜೆ ಮುಗಿಯಕ್ಕೆ 11:30 ಕೂಡ ಆಗಿತ್ತು. ಮಾಡಿರೋ ಅಲಂಕಾರ ದೇವ್ರಿಗೆ ಈ ತರ ಕೂಡ ಎತ್ತೋ ತರ ರಾತ್ರಿ ದೇವ್ರ ಶಿವ ಕೂಡ ಎತ್ತೋ. ಪ್ರತಿ ಕಾರ್ತಿಕ್ ಸೋಮವಾರದಲ್ಲಿ ಕೂಡ ದೇವ್ರು ಎತ್ತಾರೆ, ಶನಿವಾರದಲ್ಲೂ ಕೂಡ ದೇವ್ರು ಮೆರವಣಿಗೆ ಕೂಡ ಮಾಡ್ಕೊಂಡು ಊರೆಲ್ಲ ಒಂದು ರೌಂಡ್ ಹಾಕೊಂಡು ಬರ್ತಾರೆ. ಅದೇ ನಮ್ಮ ಮುತ್ತವ್ರ ಕಾಲಿಂದ ಕೂಡ ನಡ್ಕೊಂಬತ್ತೈತೆ, ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಇದೆಲ್ಲ ಪೂಜೆ ಆದ್ಮೇಲೆ ಪ್ರಸಾದ ತಿನ್ಕೊಂಡು ಮನೆಗೆ ಬರಕ ಟೈಮ್ ನೋಡಿದ್ರೆ 10:30 ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.